ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಪೋಷಕರೇ ಹುಷಾರ್, ಬೀದಿ ಬದಿ ನಾಯಿಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ, ನಿಮ್ಮ ಮಕ್ಕಳನ್ನು ಕಾಪಾಡಿ ಎಂದು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸ್ತಿದ್ದೇವೆ. ನೋಡ್ರಿ, ಬೀದಿ ಬದಿ ನಾಯಿ ಒಂದು ಮಗುವಿನ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡುತ್ತದೆ ಎಂಬುದನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ. ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಭಾವನೆಯನ್ನು ತೋರದಿರಿ ಎಂದು ಪೋಷಕರಲ್ಲಿ ನಿಮ್ಮ CN23 ನ್ಯೂಸ್ ಚಾನಲ್ ವತಿಯಿಂದ ನಾವು ಕಳಕಳಿಯಾಗಿ ಮನವಿ ಮಾಡುತ್ತಿದ್ದೇವೆ. ಪೋಷಕರ ಅತ್ಯಂತ ನಿರ್ಲಕ್ಷ್ಯಕ್ಕೆ ಈ ರೀತಿ ಬೀದಿ ನಾಯಿಗಳು ಪುಟ್ಟ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುತ್ತಿರುವುದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಬೀದಿ ನಾಯಿಗಳ ಬಗ್ಗೆ ನಿರ್ಲಕ್ಷ್ಯ ಭಾವನೆಯನ್ನು ತೋರುವುದು ಬೇಡ. ಅದು ಈಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಬೀದಿ ನಾಯಿಗಳಿಗೆ ಪ್ರತಿದಿನ ಬಾಡೂಟ ನೀಡಲು ಮುಂದಾಗಿದೆ. ಇದು ಎಷ್ಟು ಸರಿ ಎಂದು ಪರ ವಿರೋಧ ಚರ್ಚೆಗಳು ಈಗಾಗಲೇ ಆರಂಭವಾಗಿದೆ. ಇದು ಈ ಸರ್ಕಾರಕ್ಕೆ ಬೇಕಿತ್ತೇ? ಬೀದಿ ನಾಯಿಗಳ ಸಂತಾನಹರಣವನ್ನು ಮಾಡುವುದನ್ನು ಬಿಟ್ಟು ಬೀದಿ ನಾಯಿಗಳಿಗೆ ಬಾಡೂಟ ಹಾಕಲು ಸರ್ಕಾರ ಹೊರಟಿರುವ ಬಗ್ಗೆ ಪರ ವಿರೋಧ ಚರ್ಚೆಗಳು ಇದಾಗಲೇ ರಾಜ್ಯಾದ್ಯಂತ ವ್ಯಾಪಕವಾದ ಟೀಕೆಗಳು ಮುಂದುವರೆದಿದೆ. ಆದರೂ ಬೀದಿ ನಾಯಿಗಳ ಸಂತಾನಹರಣ ಮಾಡುವುದನ್ನು ಬಿಟ್ಟು ಈ ರೀತಿ ಸರ್ಕಾರ ಬೇಜವಾಬ್ದಾರಿ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಗ್ಗೆ ಪರ ವಿರೋಧ ಚರ್ಚೆಗಳು ಇಡೀ ರಾಜ್ಯಾದ್ಯಂತ ಆರಂಭವಾಗಿದೆ. ಅದೇನೇ ಇರಲಿ, ನಮಗಿಲ್ಲಿ ಅದು ಮುಖ್ಯವಲ್ಲ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಭಾವನೆಯನ್ನು ತೋರದಿರಿ. ಮಕ್ಕಳ ಸುರಕ್ಷತೆ ಬಗ್ಗೆ ಪೋಷಕರು ಆದ್ಯ ಗಮನ ಹರಿಸಬೇಕು ಎಂಬುದೇ ನಿಮ್ಮ CN23 ನ್ಯೂಸ್ ಚಾನಲ್ನ ಆಗ್ರಹವಾಗಿದೆ. ನೋಡ್ರಿ, ಬೀದಿ ನಾಯಿಯೊಂದು ಪುಟ್ಟ ಮಗುವಿನ ಮೇಲೆ ಯಾವ ರೀತಿ ದಾಳಿ ನಡೆಸುತ್ತಿರುವಂಥ ಚಿತ್ರವನ್ನು ನಾವು ನಿಮಗಿಲ್ಲಿ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ. ಆ ಪುಟ್ಟ ತಾಯಿಯೊಂದಿಗೆ ತೆರಳುತ್ತಿರುವ ಆ ಪುಟ್ಟ ಬಾಲಕನ ಮೇಲೆ ಏಕಾಏಕಿ ಬಂದು ಬೀದಿ ನಾಯಿಯೊಂದು ಮುಲಾಜಿಲ್ಲದೆ ದಾಳಿ ನಡೆಸುತ್ತಿರುವಂಥ ವಿಡಿಯೋವನ್ನು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನೋಡಿ. ಪ್ರಿಯ ವೀಕ್ಷಕರೇ, ಹಿಂದೆ ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಬೀದಿ ನಾಯಿಗಳ ದಾಳಿಗೆ ಆ ಪುಟ್ಟ ಬಾಲಕ ಯಾವ ರೀತಿ ಬಲಿಯಾಗುತ್ತಿದ್ದಾನೆ ಎಂಬುದನ್ನು ನಾವಿಲ್ಲಿ ನಿಮಗೆ ಎಳೆಯಾಗಿ ತೋರಿಸಲು ಹೊರಟಿದ್ದೇವೆ. ಏನೇ ಆದರೂ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ತಪ್ಪದೇ ಇರಲಿ ಎಂಬುದೇ ನಮ್ಮ ಮತ್ತೊಮ್ಮೆ ಇಲ್ಲಿ ಕಳಕಳಿಯ ಮನವಿ. ಬೀದಿ ನಾಯಿ ದಾಳಿಗೆ ಆ ಪುಟ್ಟ ಬಾಲಕ ಯಾವ ರೀತಿ ಬಲಿಯಾಗುತ್ತಿದ್ದಾನೆ ಎಂಬುದನ್ನು ನಿಮ್ಮ CN23 ಚಾನಲ್ನಲ್ಲಿ